ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಅಕ್ಕನ ಮಗಳದು ಮದುವೆ ಇದೆ. ನೆನ್ನೆ ಹಳದಿ ಶಾಸ್ತ್ರ ನೋಡಿದ್ದೀರಾ ಅಂತ ತಿಳ್ಕೊಂಡು, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕೇ ಮಾಡಲ್ಲ, ಸುಮ್ಮನೆ ನೋಡಿರ್ತೀರಾ, ಹಾಗಾಗಿ ಲೈಕ್ ಮಾಡಿ. ಇಷ್ಟ ಇಲ್ಲ ಅಂತಂದರೆ ಡಿಸ್ಲೈಕು ಮಾಡ್ಬೋದು, ಬಟ್ ಸಪೋರ್ಟ್ ಮಾಡಿ. ಮತ್ತು ಇವಾಗ ನಾವು ನಮ್ಮ ಅಕ್ಕವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ. ಹಂಗೆ ನಾವು ಮದುವೆ ಮನೆಗೆ ಹೋಗ್ಬೇಕಲ್ಲ, ಹಾಗಾಗಿ ಮದುವೆ ದೇವಸ್ಥಾನದಲ್ಲೇ ನಡೀತಾ ಇರೋದು. ನಮ್ಮ ಬೆಂಗಳೂರಿಂದ ಹೋಗಬೇಕು. ನಿನ್ನೆ ನಾನು ವೀಡಿಯೋದಲ್ಲೇ ಹೇಳಿದ್ದೀನಿ, ಹುಡುಗನ ಮನೆಗೆ ಹತ್ರ ಆಗಬೇಕು ಅಂತ ಆ ಕಡೆನೇ ಮದುವೆ ಇಟ್ಕೊಂಡಿದ್ದಾರೆ. ನಾವು ಬೆಂಗಳೂರಿಂದ ಹೋಗ್ತಾಯಿದ್ದೀವಿ ಅಷ್ಟೇ. ಇವಾಗ ನಾನು ರೆಡಿಯಾಗಿದ್ದೀನಿ. ನಮ್ಮ ಮನೆಯಿಂದ ಹೋಗ್ತಾಯಿದ್ದೀನಿ ನಮ್ಮ ಅಕ್ಕವ್ರ ಮನೆ ಹತ್ರ. ನಮ್ಮ ಅಕ್ಕನ ಮನೆಯೂ ಹತ್ರನೇ ಇರೋದು. ನಾನು ಈ ಥರ ರೆಡಿಯಾಗಿದ್ದೀನಿ. ಇನ್ನು ನಾನು ಏನು ರೆಡಿಯಾಗಿಲ್ಲ, ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಅಂದರೆ ಡ್ರೆಸ್ಸು ಅಲ್ಲೇ ಅಕ್ಕನ ಮನೆ ಹತ್ರ ಹೋಗಿ ರೆಡಿಯಾಗೋಣ, ಟೈಮ್ ಇರಲಿಲ್ಲ ನನಗೆ ಅಂತೇಳ್ಬಿಟ್ಟು ಹಂಗೆ ತೇವನೇ ಇತ್ತು, ಹಂಗೆ ಕೂದಲು ಹಂಗೆ ಬಿಟ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೂ ಸಿಂಪಲಾಗಿ ಡ್ರೆಸ್ ಹಾಕಿದ್ದೀನಿ, ಯಾಕಂದರೆ ಜರ್ನಿ ಮಾಡೋಕ್ಕಾಗಲ್ಲ. ಅಲ್ಲಿ ಹೋದರೆ ನಾವು ರಿಸೆಪ್ಷನಿಗೆ ನಾವು ರೆಡಿ ಆಗ್ತೀವಲ್ಲ, ಹಂಗಾಗಿ ಸುಮ್ಮನೆ ಮೆತ್ತಗಿರೋಂಥ ಬಟ್ಟೆ ಹಾಕಿದ್ದೀನಿ. ಈಗಂತೂ ಈ ಬೇಸಿಗೆ ಸ್ಟಾರ್ಟ್ ಆಗಿರೋದಕ್ಕೆ ತುಂಬ ಸೆಕೆ, ಜರ್ನಿ ಮಾಡೋಕ್ಕೂ ಆಗಲ್ಲ, ಹಾಗಾಗಿ ಸಿಂಪಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಇವಾಗ ಇನ್ನು ಕೂದಲು ತೇವ ಇದೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಇವಾಗ ಬಂದೆ ಅಕ್ಕನ ಮನೆ ಹತ್ರ. ಆಲ್ರೆಡಿ ಅಲ್ಲಿ ಚಪ್ರದ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ಇವರು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಅವರು ನಮ್ಮ ಎರಡನೇ ಅಕ್ಕ. ಸ್ವಲ್ಪ ಅವರು ಜಾಸ್ತಿ ಮುಂದೆ ನಿಂತ್ಕೊಂಡು ಮದುವೆ ಎಲ್ಲ ಮಾಡ್ತಾಯಿರೋದು, ಅದೆಲ್ಲ ನೋಡ್ಕೊತಿರೋದು, ಕೆಲಸ ಕಾರ್ಯ ಎಲ್ಲ ಅವರೇ ನೋಡ್ಕೊತಿರೋದು. ಮನೇಲಿ ಒಬ್ಬ ಮಗ ಇದ್ದರೆ ಎಷ್ಟು ಕೆಲಸ ಮಾಡ್ತಾರೋ ನೋಡಿ, ಅದಕ್ಕಿಂತ ಡಬಲ್ ಕೆಲಸನೇ ಮಾಡ್ತಾಳೆ ನಮ್ಮ ಅಕ್ಕ. ಗಂಡಸರು ಅಂತ ಅನ್ನೋದಕ್ಕಿಂತ ಹೆಂಗಸರು ಕೂಡ ಗಂಡಸ್ರ ಥರನೇ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಅಕ್ಕನೇ. ನಿಜವಾಗ್ಲೂ ಅಷ್ಟು ಕೆಲಸ ಮಾಡ್ತಾಳೆ. ನನಗೆ ಟಯರ್ಡ್ ಆಯಿತು, ಸಾಕಾಯಿತು ಆ ಥರ ಏನು ಅಂದ್ಕೊಳ್ಳೋದೇ ಇಲ್ಲ. ಯಾವ ಫಂಕ್ಷನ್ ಬಂದರೂ ನನಗೆ ಅಂದರೆ ಪ್ರತಿಯೊಂದು ಕೆಲಸನೂ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಂಡು ಅವರಷ್ಟು ಕೆಲಸ ಮಾಡ್ತಾರೆ. ಅಷ್ಟು ಬುದ್ಧಿ ಇದೆ ಅಂತ ಅನ್ನೋದಕ್ಕಿಂತ ಅಲ್ಲಿ ಸಪೋರ್ಟಿಗೆ ನಮ್ಗೆ ನಿಂತ್ಕೊಳ್ಳೋರು ಯಾರೂ ಇರಲಿಲ್ಲ. ನಮ್ಮ ಭಾವಂದಿರು ಬೇರೆ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು, ಮದುವೆ ಮನೆಗೆ ಹೋಗ್ಬಿಟ್ಟಿದ್ರು. ಅದಕ್ಕೆ ನಮ್ಮ ಅಕ್ಕನೇ ನಿಂತು ಇದೆಲ್ಲ ಮಾಡ್ತಾಯಿದ್ರು. ನಿಜವಾಗ್ಲೂ ನಮ್ಮ ಅಕ್ಕನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ. ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಫಂಕ್ಷನಲ್ಲಿ ನಮ್ಮ ಅಕ್ಕ ಮುಂದೆ ನಿಂತ್ಕೊಂಡು ಇದೆಲ್ಲ ಮಾಡಿಕೊಡ್ತಾಳೆ. ನಮಗೆಲ್ಲ ತಿಳುವಳಿಕೆ ಸಾಕಾಗಲ್ಲ ಅಂತ ನಮ್ಮ ಅಕ್ಕನೇ ನಿಂತ್ಕೊಂಡು ಮಾಡೋದು. ಮತ್ತು ಈಗ ಚಪ್ರದ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನು ಹುಡುಗಿನೂ ರೆಡಿಯಾಗಿದ್ದಾಳೆ ನೋಡಿ. ಇಲ್ಲಿ ಮರೂನ್ ಕಲರ್ ಸೀರೆ, ಅಂದರೆ ಪರ್ಪಲ್ಲು ಮರೂನ್ ಕಲರ್ ಇದೆ ಸಾರಿ, ಅದು ರೆಡಿಯಾಗಿದ್ದಾಳೆ ನೋಡಿ, ಅವಳೆ ಮದುವೆ ಹುಡುಗಿ. ಇನ್ನು ಚಪ್ರದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಇನ್ನು ಶಾಸ್ತ್ರಗಳೆಲ್ಲ ಇದೆ. ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಅವರು ನಮ್ಮ ದೊಡ್ಡಪ್ಪನ ಮಗಳು. ಅವರೇ ಸ್ವಲ್ಪ ಯಾವುದಾದ್ರೂ ಶಾಸ್ತ್ರ ಅದು ಇದು ಹೇಳ್ಕೊಡ್ತಾಯಿದ್ರು, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮಪ್ಪ ನಮ್ಮಮ್ಮ ಅವರೆಲ್ಲ ಊರಿಂದನೇ ಬರ್ತಾಯಿದ್ರು. ಡೈರೆಕ್ಟಲ್ಲೇ ದೇವಸ್ಥಾನ ಹತ್ರ ಬರ್ತೀವಿ, ನೀವು ಹೊರಟಿರಿ ಇಲ್ಲಿಂದನೇ ಅಂತ ಹೇಳಿದರು. ಅಲ್ಲೂ ತುಂಬ ಜನ ಬರೋರಿದ್ರು ಊರ ಕಡೆಯಿಂದನೂ, ಅವ್ರನ್ನೂ ಎಲ್ಲ ಕರ್ಕೊಬರ್ಬೇಕು. ಹಾಗಾಗಿ ನಾವು ಈ ಕಡೆಯಿಂದನೇ ಬರ್ತೀವಿ ಅಂತಂದರು. ಅದಕ್ಕೆ ನಮಗೆ ಇಲ್ಲಿ ಹೇಳ್ಕೊಡೋರು ಯಾರು ಇಲ್ಲ, ಏನು ಮಾಡಬೇಕು ಇಲ್ಲಿ ಅಂತ ನಮ್ಮ ಅಕ್ಕನೇ ಸ್ವಲ್ಪ ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ರು. ನಮ್ಮ ದೊಡ್ಡಪ್ಪನ ಮಗಳು ಬಂದ್ರಲ್ಲ, ಅವರು ಸ್ವಲ್ಪ ಹೇಳ್ಕೊಡ್ತಾಯಿದ್ರು ಯಾವ ಥರ ಮಾಡಬೇಕು ಶಾಸ್ತ್ರ ಅಂತ. ಇವಾಗ ಈ ಥರ ತಟ್ಟೆ ಮೇಲೆ ಅಕ್ಕಿ ಚೆಲ್ಲೋ ಶಾಸ್ತ್ರ ಐತಲ್ಲ, ಈ ಥರ ಅಮ್ಮನ ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ರು ನಮ್ಮ ಅಕ್ಕ. ಅದೇ ಥರ ಹುಡುಗಿನೂ ಹೇಳ್ಬಿಟ್ಟು ಮದುವೆ ಹುಡುಗಿ ತಟ್ಟೆ ಮೇಲೆ ಅಕ್ಕಿ ಚೆಲ್ಲಬೇಕು ಅಂತಾರೆ. ಆ ಥರ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕನ ಮಗಳು. ಇನ್ನು ಈ ಶಾಸ್ತ್ರ ಒಂದು ಮುಗಿದ ಮೇಲೆ ನಾನು ಡೈರೆಕ್ಟು ಕಾರ್ ಹತ್ರ ಹೋಗೋದು. ಇನ್ನು ಮತ್ತೆ ಮನೆ ಒಳಗಡೆ ಬರೋಂಗಿಲ್ಲ ಅಂತೆ. ಇದು ಮುಗಿಸ್ಕೊಂಡು ಕಾರ್ ಹತ್ರ ಹೋಗಿ ಕಾರ್ ಪೂಜೆ ಮಾಡಿಸ್ಕೊಂಡು ಹೋಗೋದೆ. ಇನ್ನು ನಮಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಎಲ್ಲರೂ ಕಲ್ತ್ಕೊಬೇಕು ಈ ಥರ ಎಲ್ಲ ಶಾಸ್ತ್ರಗಳು. ಯಾರೊಬ್ಬರು ಇಲ್ಲ ಅಂತಂದರೂ ಕೂಡ ಎಲ್ಲರೂ ಮಾಡಂಗಿರಬೇಕು. ಒಬ್ಬರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಭಾರ ಅವ್ರ ಮೇಲೇ ಹಾಕ್ಬಾರ್ದು. ನಾವು ಸಾಮಾನ್ಯವಾಗಿ ನಾನು ಹೇಳಿದ್ನಲ್ಲ, ನಾನು ನಮ್ಮ ಎರಡನೇ ಅಕ್ಕನ ಮೇಲೆ ನಾವು ಭಾರ ಹಾಕೋದು ಸ್ವಲ್ಪ ಆದಷ್ಟು ಅವಳು ಎಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳ ಮೇಲೇ ಭಾರ ಹಾಕ್ತಾಯಿರ್ತೀನಿ. ಇವಾಗ ಅನ್ನಿಸ್ತಾ ಇದೆ ನಾವು ಎಲ್ಲ ಕಲ್ತ್ಕೊಬೇಕು, ಅವಳಿಗೊಂದು ಸಪೋರ್ಟ್ ಅನ್ನೋದು ಇರುತ್ತೆ ಅಂತ ಯಾವಾಗೂ ನನ್ನ ಮೇಲೇ ಭಾರ ಹಾಕ್ತಾರಲ್ಲ ಅಂತ ಅವಳಿಗೂ ಬೇಜಾರಾಗಬಾರ್ದು. ಇನ್ನು ಮುಂದೆ ಆದರೂ ನಾವೆಲ್ಲ ಸ್ವಲ್ಪ ಕಲ್ತ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ಒಬ್ಬರು ಇರ್ತಾರೆ ಮಾಡ್ತಾರೆ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಡ್ತಿದ್ವಿ, ಬಟ್ ಈಗ ಸ್ವಲ್ಪ ನಾನು ಕಲ್ತ್ಕೊತಾ ಇದ್ದೀನಿ. ಇನ್ನು ಇದೇ ಫಸ್ಟು ನಮ್ಮ ಅಕ್ಕನ ಮಗಳದ್ದು ಮದುವೆ ಆಗ್ತಾ ಇರೋದಂದರೆ ಫಸ್ಟ್ ಮದುವೆ ನಮ್ಮ ಅಕ್ಕನ ಮಗಳದ್ದು ಇದೇ ಮದುವೆ ನಮ್ಮ ಮನೇಲಿ. ಮೊಮ್ಮಗಳು ಅಂತಂದರೆ ಮೊಮ್ಮಗಳದ್ದು ಮದುವೆ ನಡೀತಾ ಇರೋದು. ಇನ್ನು ಮುಂದೆ ಒಬ್ಬೊಬ್ಬರು ಸ್ಟಾರ್ಟ್ ಆಗ್ತಾ ಇರ್ತದೆ ಮದುವೆ ಮಾಡೋದು. ನಾನು ಇನ್ನು ಮುಂದೆ ಡೀಟೇಲಾಗಿ ಹೇಳ್ತೀನಿ, ನಮ್ಮದು ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ತೀನಿ. ನಾವೆಷ್ಟು ಜನ ಮಕ್ಕಳು, ಏನು, ಎಲ್ಲೆಲ್ಲಿರೋದು, ಈ ಥರ ಎಲ್ಲ ನಾನು ಮುಂದೆ ಹೇಳ್ತೀನಿ ಡೀಟೇಲಾಗಿ. ಒಂದಿನ ಎಲ್ಲ ನಾನು ಅದೇ ನಮ್ಮ ಫ್ಯಾಮಿಲಿ ಬಗ್ಗೆನೇ ಹೇಳ್ತೀನಿ.
ಈಗ ಸದ್ಯಕ್ಕೆ ವೀಡಿಯೋ ಇದ್ರ ಮದುವೆ ವೀಡಿಯೋಗೆ ಅದು ಮಿಕ್ಸ್ ಆಗುತ್ತೆ. ಹಾಗಾಗಿ ನಮ್ಮ ಅಕ್ಕ ಯಾರು, ನಾವು ಎಷ್ಟು ಜನ ಮಕ್ಕಳು, ಏನು, ಅದು ತುಂಬ ಸ್ಟೋರಿ ಇದೆ. ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಅದು. ಇವಾಗ ಕಾರ್ ಪೂಜೆ ಹತ್ರ ಮಾಡ್ತಾಯಿದ್ದಾರೆ. ಕಾರ್ ಪೂಜೆ ಮಾಡಿ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಹುಡುಗಿ ಕೈಯಿಂದನೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿನ್ನು ತಿಂಡಿನೂ ತಿನ್ನೋಕ್ಕಾಗಿಲ್ಲ. ತಿಂಡಿ ಮಾಡಿಟ್ಟಿದ್ರು, ತಿಂಡಿ ತಿನ್ನೋಕ್ಕಾಗಿಲ್ಲ. ಟೈಮ್ ಆಗೋಯ್ತು. ಇಷ್ಟೊತ್ತಿಗೆ ಹೊರಡಬೇಕು ಅಂತ ಇತ್ತು. ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನಮ್ಗೆ 4:15 ಆಗಬೇಕಾಗಿತ್ತು. 6:30 ರಿಸೆಪ್ಷನ್ ಇದ್ದಿದ್ದು. ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಬೇಕು. ನಾನು ಮೇಕಪ್ ಎಲ್ಲ ಯಾರೂ ಹೊರಗಡೆಯಿಂದ ಕರೆಸಿಲ್ಲ, ನಾನೇ ಕಲ್ತಿದ್ದೀನಿ. ಹಂಗಾಗಿ ನಾನು ಹುಡುಗಿಗೆ ನಾನೇ ಮೇಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರೂ ಹೊರಗಡೆಯಿಂದ ನಾನು ಕರೆಸಿರಲಿಲ್ಲ. ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋಕೆ ಟೈಮೇ ಸಾಕಾಗಿಲ್ಲ. ಯಾರು ವೀಡಿಯೋ ಮಾಡೋರು ಇರಲಿಲ್ಲ ನನಗೆ. ಆ ಥರ ಜನ ಅಂದರೆ ಅವ್ರವ್ರ ಪಾಡಿಗೆ ಅವ್ರವ್ರು ರೆಡಿ ಆಗೋರಿದ್ರು, ವೀಡಿಯೋ ಮಾಡೋರು ಯಾರು ಇರಲಿಲ್ಲ. ಅದಕ್ಕೆ ಸ್ವಲ್ಪ ಮದುವೆ ವೀಡಿಯೋಗಳೆಲ್ಲ ನಾನು ಅವ್ರ ಫೋನಲ್ಲಿ ಇವ್ರ ಫೋನಲ್ಲಿ ಸ್ವಲ್ಪ ಇರೋದು ನಾನು ತಗೊತಾ ಇದ್ದೀನಿ. ಇನ್ನೂ ನಾನು ಅದು ಸಿಗ್ತಾಯಿಲ್ಲ ನನಗೆ. ನಾನಂತೂ ಓನಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮದುವೆದು ಯಾವುದೂ ನಾನು ಮಾಡ್ಕೊಳಕ್ಕಾಗಿಲ್ಲ. ನನಗೆ ತುಂಬ ಕೆಲಸ ಇತ್ತು ಅಲ್ಲಿ. ಹಂಗಾಗಿ ಇನ್ನು ಹೋಟೆಲಲ್ಲೇ ತಿಂಡಿ ಮಾಡಿರಲಿಲ್ಲ ನಾವು. ತಿಂಡಿ ಊಟ ಒಟ್ಟಿಗೆ ಮಾಡ್ಕೊಂಡು ಇಲ್ಲಿಂದ ಹೊರಟಿವಿ. ಇವಾಗ ಹಂಗೆ ನೆನಪಿಗಿರಲಿ ಅಂತೇಳ್ಬಿಟ್ಟು ಒಂದು ವೀಡಿಯೋ ಕೂಡ ಮಾಡಿಕೊಂಡೆ. ಯಾಕಂದರೆ ಇದೇ ಇನ್ನು ಲಾಸ್ಟ್ ನಮ್ಮ ಅಕ್ಕನ ಮಗಳು ಮದುವೆ ಆಗೋಯ್ತು ಅಂದರೆ ಇನ್ನು ಗಂಡನ ಮನೆಗೆ ಇರ್ತಾಳೆ. ಅಂದರೆ ಇನ್ನು ಈ ಥರ ಮಗಳು ಅನ್ನೋದಕ್ಕಿಂತ ಅತಿಥಿಯಾಗಿ ಬರ್ತಾಳೆ ಇನ್ನಷ್ಟೇ. ಹಂಗಾಗಿ ಮಗಳ ಥರ ಇರೋಕ್ಕಾಗಲ್ಲ, ಅಷ್ಟು ಫ್ರೀಡಮ್ಮಾಗಿ ಅಷ್ಟು ಇರೋಕ್ಕಾಗಲ್ಲ. ಇನ್ನು ಅದಕ್ಕೋಸ್ಕರ ಇದೆಲ್ಲ ನೆನಪಿಗಿರಲಿ ಅಂತೇಳ್ಬಿಟ್ಟು ಇಲ್ಲೇ ಹೋಟೆಲ್ ಹತ್ರ ಒಂದು ವೀಡಿಯೋ ಮಾಡಿಕೊಂಡು, ಇನ್ನು ವೀಡಿಯೋ ಮಾಡಬೇಕಾದ್ರೆ ನನಗೆ ತುಂಬ ಅಳು ಬರ್ತಾಯಿತ್ತು. ನಮ್ಮ ಅಕ್ಕನ ಮಗಳಿಗೆ ಮದುವೆ ಆಯಿತು ಅಂತ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಅಂದರೆ ಮದುವೆ ಆಗಲೇಬೇಕಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮದುವೆದು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.